There are moments so perfect you would hardly think they were made by humans. West and Geos exclusive time boutique. Visit once. All type of branded watches available here. Sometimes the most unlikely partnerships are the most enduring. ಕಾಂಗ್ರೆಸ್ ಪಕ್ಷದಲ್ಲಿ ಕಸ ಗುಡಿಸ್ತಾ ಇದ್ರು. ಏನು ಮಶಾನ ಅಂತ ಕೆಟ್ಟ ಸ್ಥಳ ಅಂತ ಭಾವಿಸಬಾರ್ದು. ಅನ್ನ ಭಾಗ್ಯ, ಶಾದಿ ಭಾಗ್ಯದ ಜೊತೆಗೆ ನಿಮ್ಮ ಸರ್ಕಾರ ಕ್ರೈಮ್ ಭಾಗ್ಯ ಅನ್ನುವಂಥ ಯೋಜನೆ ಸಹ ನಿಮ್ಮ ಕಲ್ಪನೆ. ಹೇಳ್ತಾರೆ ಆಂಜನೇಯ ಅವರು ಭ್ರಷ್ಟಾಚಾರಿ ಅಂತ. 2 ದಶಕಗಳ ಹಿಂದೆ ಹೋಲಿಸಿದ್ರೆ ಈಗ ಎಷ್ಟೋ ಉತ್ತಮ. ಯಾಕೆ ದಲಿತರಿಗೆ ಮೀಸಲಿಟ್ಟು ದುಡ್ಡನ್ನು ಈ ರೀತಿ ತಗೋತಾ ಇದೆ? ಯಾರ ಅಪ್ಪನ ಮನೆ ಹಣ ಹೊಡೆದ್ರದಲ್ಲ ಇದು. ಅಂಬೇಡ್ಕರ್ ಅವರ ಅನುಯಾಯಿನ, ಜಗಜೀವನ್ ರಾಮ್ ಅವರ ಅನುಯಾಯಿ, ಅದನ್ನೆಲ್ಲ ನಾನು ಹೇಳಕ್ಕಾಗಲ್ಲ. ನೀವು ಬುದ್ಧಿವಂತರ ದಡ್ರ? ಅದು ಪೂರ್ಣ ಮಾಹಿತಿ ನನಗಿಲ್ಲ. ನಿಮ್ಮನ್ನ ಯಾಕೆ ಜಗಳ ಗಂಟ ಅಂತಾರೆ? ನಾನು ಹೇಳಲಿಕ್ಕಾಗಲ್ಲ. KPSC ನೇಮಕಾತಿ ರದ್ದು ವಿಚಾರವೇ ದಲಿತ ಮುಖಂಡರಾಗಿ ನಿಮ್ಮ ಅಭಿಪ್ರಾಯ? ನಮ್ಮ ಕಾಲದಲ್ಲಿ ಆಗಿದ್ದಲ್ಲ ನೋಡಿ. ಇಲ್ಲಿ ಉಸಿರಾಡಿದ್ರೆ ಬದುಕೋದೇ ಡೌಟು. ಈ ನೀರು ಕುಡಿದ ಮರುಕ್ಷಣವೇ ಔಟು. ಬಿಸಿಲೂರನ್ನೇ ಸ್ಮಶಾನ ಮಾಡ್ತಿದೆ ಸಿಮೆಂಟು. ವಾಡಿ ರಾಡಿ ಇಂದು ಸಂಜೆ 6:30ಕ್ಕೆ. ಇಂಡಿಯಾ ರಿಪೋರ್ಟ್ ಪ್ರತಿದಿನ ರಾತ್ರಿ 9ಕ್ಕೆ. ವೆಲ್ಕಮ್ ಬ್ಯಾಕ್. ಬೆಳಗ್ಗೆ 10 ಗಂಟೆಯಿಂದ ಕೂಡ ಬಹಳ ವಿಸ್ತೃತವಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನ ಮಾಡಿಕೊಂಡು ಬರ್ತಾನೆ ಇದ್ದೇವೆ. 2 ವಿಚಾರಗಳು. ಒಂದು, ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ ಪುಟ್ಟ ಮಕ್ಕಳ ದೇಹವನ್ನ ಯಾವ ರೀತಿ ದುಡ್ಡಿಗೋಸ್ಕರ ಮಾರ್ಕೊಳ್ತಾರೆ ಅನ್ನೋದು. ಪುಟ್ಟ ಮಕ್ಕಳನ್ನಲ್ಲ, ಮತ್ತೊಮ್ಮೆ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ, ಪುಟ್ಟ ಮಕ್ಕಳ ದೇಹವನ್ನ, ಸತ್ತಿರುವ ಹೆಣಗಳನ್ನ ಯಾವ ರೀತಿ ದುಡ್ಡಿಗೋಸ್ಕರ ಮಾಂತ್ರಿಕರಿಗೆ ಮಾರ್ಕೊಳ್ತಾರೆ ಅನ್ನೋದು ಒಂದು ವಿಚಾರ. ಅಂಡ್ ಸೆಕೆಂಡ್ಲಿ, BMS ಬೆಂಗಳೂರಿನ ಮೆಡಿಕಲ್ ಕಾಲೇಜ್ ಏನಿದೆ, ಆ ಮೆಡಿಕಲ್ ಕಾಲೇಜಿನವರು ಯಾವ ತರಹದಲ್ಲಿ ಆ ಪುಟ್ಟ ಪುಟ್ಟ ಮಕ್ಕಳ ದೇಹವನ್ನ, ಹತ್ಯೆ ಆಗಿರ್ಬೋದು, ರಕ್ತ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಾಗಮಂಗಲದ ಹತ್ರ ಇರುವ ಒಂದು ಗಾರ್ಬೇಜ್ನಲ್ಲಿ ಬಿಸಾಕ್ತಾರೆ. ಅದರಿಂದ ಯಾವ ತರಹ ಅಲ್ಲಿರುವ ಬೀದಿ ನಾಯಿಗಳಿಗೆ ಮೃಷ್ಟಾನ್ನ ಭೋಜನ ಕೊಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನಿಸಿಕೊಂಡು ಬರ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಮತ್ತೊಬ್ಬ ಗಣ್ಯರು ಜಾಯ್ನ್ ಆಗಿದ್ದಾರೆ. ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮತ್ತು ರಿಸರ್ಚ್ ಸೆಂಟರ್ನ ಡೀನ್ ಹಾಗೂ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಜಯಂತಿ ಇದ್ದಾರೆ. ನಮಸ್ತೆ ಜಯಂತಿ ಅವರೇ. ನಮಸ್ಕಾರ. ಜಯಂತಿ ಅವರೇ, ಐ ವಾಸ್ ಟೆಲ್ಲಿಂಗ್ ಯು ಆಫ್ ದಿ ರೆಕಾರ್ಡ್, ಹೇಳ್ತಾ ಇದ್ದೆ ವಾಟ್ ಎಕ್ಸಾಕ್ಟ್ಲಿ ಏನು ಮಾಡ್ತಾರೆ ಇವರು ಅಂತ. ಇಲ್ಲಿ ನನಗೆ ಕಾಡುವ ಒಂದು ಪ್ರಶ್ನೆ, ಒಂದು ಮಗು ಅಥವಾ ಒಂದು ಭ್ರೂಣಕ್ಕೆ ಜೀವ ಇಲ್ಲ ಅನ್ನೋ ವಿಚಾರ ಗೊತ್ತಾದಾಗ, ಅದು ಅಮ್ಮನ ದೇಹದಿಂದ ಆಚೆ ಬಂದ್ಬಿಟ್ಟಾಗ, ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು, ಪ್ರೈವೇಟ್ ಆಸ್ಪತ್ರೆಗಳಾಗಿರ್ಬೋದು, ಆ ಪ್ರೊಸೀಜರ್ ಹೇಗೆ, ಅದನ್ನು ಡಿಸ್ಪೋಸ್ ಮಾಡೋ ಪ್ರೊಸೀಜರ್ ಹೇಗೆ? ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ, ಈಗ ಅದನ್ನು ಒಂದು ಅವರು ತಾಯಿನ ಕೇಳ್ತೀವಿ, ಅದು ದೇ ವಾಂಟ್ ಟು ಗಿವ್ ದ ಬಾಡಿ ಫಾರ್ ದ ರಿಸರ್ಚ್ ಅಥವಾ ಎಜುಕೇಷನ್ಗೆ ಅಂತ ಕೇಳ್ತೀವಿ, ಅಥವಾ ಅವ್ರನ್ನ ಅದನ್ನ ಡಿಸ್ಪೋಸ್ ಮಾಡಬೇಕಾ ಅಂತ ಅವ್ರನ್ನ ಕೇಳ್ತೀವಿ. ಕೆಲವು ಸಲ ಏನಾಗುತ್ತೆ, ಅವರು ನಾವು ಡೊನೇಟ್ ಮಾಡಬೇಕು ಮಗು ದೇಹ ಅಂತ ಹೇಳ್ತಾರೆ.
ಡೊನೇಟ್ ಮಾಡಬೇಕು ಅಂದಾಗ ಅದಕ್ಕೆ ಬೇರೆ ಥರ ಮಾಡ್ತೀವಿ ನಾವು, ಅಥವಾ ಡೊನೇಟ್ ಮಾಡಲ್ಲ ಅಂತ ಅಂದಾಗ ಅದನ್ನ ಬಾಡಿನ ಅವ್ರ ತಾಯಿಗೆ ಕೊಡ್ತೀವಿ. ಬಟ್ ಅದ್ರದ್ದು ನಾವು ರಿಸ್ಕ್ ತಗೊಳ್ಳಲ್ಲ. ಈಗ ಏನಾಗುತ್ತೆ ಅಂತಂದ್ರೆ, ಈಗ ಎನಿ ಆಸ್ಪತ್ರೆ, ನಮ್ಮ ಸಪ್ತಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ತಗೊಂಡ್ರೆ ಆ ದೇಹನ ಫಸ್ಟ್ ನಾವು ಇದು ವೈದ್ಯಕೀಯ ಮಹಾವಿದ್ಯಾಲಯ ಇರೋದ್ರಿಂದ ಅವ್ರಿಗೆ ನಾವು ಈ ಥರ ಮಕ್ಳಿಗೋಸ್ಕರ ರಿಸರ್ಚ್ ಅಂದರೆ ಕಂಜೆನೆಟಲ್ ಅನಾಮಲೀಸ್ ಅಂತ ಹೇಳ್ತಾರೆ. ಅಂದ್ರೆ ಹುಟ್ಟಿದಾಗ್ಲಿಂದ ಕೆಲವು ಅನಾಮಲೀಸ್ ಇರುತ್ತೆ ಮಕ್ಕಳಿಗೆ, ಅದು ಎಲ್ಲರಿಗೂ ಗೊತ್ತಿರಲ್ಲ. ಸೊ ಅದನ್ನ ರಿಸರ್ಚ್ ಮತ್ತು ಎಜುಕೇಷನ್ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದಾ ಅಂತ ವಿಚಾರಿಸಿ ಕೇಳ್ತೀವಿ. ಅವ್ರು ಕೊಡ್ತೀವಿ ಅಂದರೆ ಅದು ಕರ್ನಾಟಕ ಅನಾಟಮಿ ಆ್ಯಕ್ಟ್ ಅಂತ ಹೇಳ್ತಾರೆ, 1957 ಮಾಡಿದ್ದಾರೆ. ಅದ್ರ ಪ್ರಕಾರ ಆ ದೇಹನ ನಾವು ನಮ್ಮ ಮ್ಯೂಸಿಯಂಗೆ ಅಥವಾ ರಿಸರ್ಚ್ ಇದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಅಕಸ್ಮಾತ್ ಅವು ಕೊಡೋದಕ್ಕೆ ಆಗೋದಿಲ್ಲ ಅಂತ ಅಂದಿದ್ದ ಪಕ್ಷದಲ್ಲಿ ಆ ದೇಹನ, ಆ ಮಗುದು ಇದನ್ನ ಶವನ ತಾಯಿಗೆ ನಾವು ಕೊಡ್ತೀವಿ. ಅದನ್ನ ನಾವು ಮಿಸ್ಯೂಸ್ ಮಾಡೋಕ್ಕಾಗೋದಿಲ್ಲ. ಅಂಡ್ ಆಸ್ಪತ್ರೆಯವರು ಅದನ್ನ ಡಿಸ್ಪೋಸ್ ಮಾಡೋ ಕೆಲಸ ಮಾಡಲ್ಲ. ಆಸ್ಪತ್ರೆ ಅವ್ರು ನಮಗೆ ಬೇಡ ಅಂತ ಅಂದಿದ್ದ ಪಕ್ಷದಲ್ಲಿ ಮತ್ತೆ ನಮಗೂ ಅದು ಅವಶ್ಯಕತೆ ಇಲ್ಲ ಅಂದಿದ್ದಾಗ ಅದಕ್ಕೆ ನಮ್ದು ಒಂದು ಇನ್ಸಿನರೇಷನ್ ಪ್ಲಾಂಟ್ ಅಂತ ಇರುತ್ತೆ. ಇನ್ಸಿನರೇಷನ್ ಪ್ಲಾಂಟ್ ಬಂದು ಎಲ್ಲ ಹಾಸ್ಪಿಟ್ಲಲ್ಲೂ ಇರುತ್ತೆ. ನಾವು ಒಂದೊಂದು ಇದು ಸಂಸ್ಥೆ ಜೊತೆ ಟೈ ಮಾಡಿರ್ತೀವಿ. ಈಗ ನಾವು ಸೆಂಬ್ರೆಮ್-ಕೆ ಅನ್ನೋದ್ರ ಜೊತೆ ಟೈ ಮಾಡಿದೀವಿ. ಹಾಗಾಗಿ ಅದು ದೇಹ ಬಂದು ಅದನ್ನ ಇದ್ರ ಸಂಭ್ರಮಕ್ಕೆ ಹೋಗುತ್ತೆ, ಅಲ್ಲಿಂದ ಅದು ತಗೊಂಡು ಹೋಗಿ ಅವರು ಡಿಸ್ಪೋಸ್ ಮಾಡ್ತಾರೆ. ಪ್ರೊಸೀಜರ್ ಅಂದ್ರೆ ಈಗ ನಮ್ದು ವೇಸ್ಟ್ ಡಿಸ್ಪೋಸಲ್ಗೆ 4 ತರ ಕವರ್ಸ್ ಇರುತ್ತೆ. ಅದರಲ್ಲಿ ಅನಿಮಲ್ ವೇಸ್ಟ್ ಅನ್ನೋದಕ್ಕೆ ಒಂದು ಸಪ್ರೇಟ್ ಕವರ್ ಇಟ್ಟಿರ್ತೀವಿ. ಆ ಅನಿಮಲ್ ವೇಸ್ಟ್ ಆ ಕವರ್ಗೆ ಹೋಗುತ್ತೆ. ಆಮೇಲೆ ಆ ಕವರ್ನ ಅವರು ಡೈಲಿ ಬಂದು ಒಂದು ಜಾಗದಲ್ಲಿ ಇಟ್ಟಿರ್ತೀವಿ. ಅದು ಕ್ಲೀನಾಗಿ ಲಾಕ್ ಮಾಡಿ ಎಲ್ಲ ಮಾಡಿ ಇಟ್ಟಿರ್ತೀವಿ. ಅದನ್ನ ಅವರು ನೀಟಾಗಿ ತಗೊಂಡು ಹೋಗಿ ಅದನ್ನ ಇನ್ಸಿನರೇಷನ್ ಪ್ಲಾಂಟ್ ಇರುತ್ತೆ, ಅದು ದೂರದಲ್ಲಿರುತ್ತೆ, ಬ್ಯಾಂಗ್ಳೂರಿಂದ ಹೊರಗಡೆ ಇರುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಪ್ಲೇಸ್ಡ್ ಅಟ್ ವೆರಿ ಹೈಟ್, ತುಂಬ ಹೈಟಲ್ಲಿರುತ್ತೆ. ಅದು ಇನ್ಸಿನರೇಷನ್ ಮಾಡೋದ್ರಿಂದ ಅದು ಹೊಗೆ, ನಮಗೆ ಪೊಲ್ಯೂಷನ್ ಸಹ ಆಗಲ್ಲ. ಹಾಗಾಗಿ ಅದರಿಂದ ನಮ್ಗೆ ಯಾವುದೂ ತೊಂದರೆನೂ ಆಗೋದಿಲ್ಲ. ಆಮೇಲೆ ಕೆಲವು ಸಲ ಏನಾಗುತ್ತೆ, 1-2 ದಿನ ಆಗುತ್ತೆ ನಾವು ತೊಗೊಂಡು ಹೋಗೋದು ಅಂತ ಬಂದಾಗ ಅದನ್ನು ನಮ್ಮದು ಮಾರ್ಚರಿ ಇರುತ್ತೆ. ಮಾರ್ಚರಿನಲ್ಲಿ ಕೋಲ್ಡ್ ಸ್ಟೋರೇಜ್ ಅಂತ ಇರುತ್ತೆ. ಆ ಕೋಲ್ಡ್ ಸ್ಟೋರೇಜಲ್ಲಿ ನಾವು ಅವ್ರಿಗೆ ಎಷ್ಟು ದಿನ ಬೇಕು, 2 days 3 days ಆ ಥರ ಇಡಬೇಕು ಅಂದಾಗ ಅಲ್ಲಿ ಇಡ್ತೀವಿ. ಇಟ್ಟಾದ್ಮೇಲೆ ಅಗೇನ್ ಅವ್ರದ್ದು ಒಪಿನಿಯನ್ ತೊಗೊತೀವಿ. ನಿಮಗೆ ಯಾವ ಥರ ಬೇಕು, ನಿಮ್ಮ ಮಗು ಬೇಕಾ ಬೇಡವಾ, ಡಿಸ್ಪೋಸ್ ಮಾಡ್ತೀರಾ ಅಂತೆಲ್ಲ ಕ್ಲೀನಾಗಿ ವಿಚಾರಿಸಿ ಅವ್ರು ಹೇಳಿದ ಮೇಲೆ ಅವ್ರು ಹೇಗೆ ಹೇಳ್ತಾರೆ ಅದ್ರ ಪ್ರಕಾರ ನಾವು ತೀರ್ಮಾನ ತಗೊಳ್ತೀವಿ. ಓಕೆ. ಸೊ ಇನ್ ಟೋಟಲ್ ಪುಟ್ಟ ಮಕ್ಕಳ ದೇಹ ಅಥವಾ ಭ್ರೂಣ ಅಂತ ನಾವೇನು ಹೇಳ್ತೀವಿ, ಅದನ್ನ ನೀವು ಯಾವುದೋ ಒಂದು ಸಂಸ್ಥೆಗೆ ವಹಿಸ್ಕೊಟ್ಟಿದ್ದೀರಾ. ನೀವು 1-2 ದಿನ ಸ್ಟೋರ್ ಮಾಡಿರ್ತೀರಾ. ಇನ್ ಕೇಸ್ ಅವ್ರು ಬಂದು ತಗೊಂಡು ಹೋಗಿಲ್ಲ ಅದನ್ನ ಇನ್ಸಿಮಿನರೇಷನ್ ಅಂತ ಹೇಳ್ತೀವಿ. ಸೊ ಐ ಬಿಲೀವ್ ಒಂದು ಹೈಟ್ ಆಗಿರೋ ಜಾಗದಲ್ಲಿ ಹೋಗಿ ದೇಹನ ಸುಟ್ಬಿಡುತ್ತೆ, ಬರ್ನ್ ಮಾಡೋದು. ಸೊ ದಟ್ ಇಟ್ ವಿಲ್ ಆಲ್ಸೋ ಕಿಲ್ ಆಲ್ ದಿ ಬ್ಯಾಕ್ಟೀರಿಯಾಸ್ ಅಂಡ್ ವೈರಸಸ್. ಅಂಡ್ ಒಂದ್ ವೇಳೆ ಬೇರೆ ಏನಾದ್ರೂ ಇದ್ರೆ ಎಲ್ಲವೂ ಕೂಡ ಅದು ಗಾಳಿಗೆ ಹೋಗುತ್ತೆ, ಸುತ್ತಮುತ್ತಲ ಪರಿಸರಕ್ಕೂ ಕೂಡ ಅದು ಹಾನಿ ಆಗೋದಿಲ್ಲ ಅಂತ ಹೇಳಿದ್ವಿ. ದಟ್ ಈಸ್ ಒನ್ ಪಾರ್ಟ್. ಓಕೆ. ಆದ್ರೆ ಇದು ಮೆಡಿಕಲ್ ಎಥಿಕ್ಸ್ ಅಂತ ನಾನು ಅನ್ಕೊಳ್ತೇನೆ. ಈ ಮೆಡಿಕಲ್ ಎಥಿಕ್ಸ್ಗೆ ಬಹಳ ವಿರುದ್ಧವಾಗಿ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನಾನು ನಿಮ್ಗೆ ಅವಾಗಲೇ ಬ್ರೀಫ್ ಮಾಡಿದೆ. ಏನ್ ಅನ್ಸುತ್ತಮ್ಮ ನಿಮ್ಗೆ? ಈಗ ಕೆಲವು ಸಲ ಏನಾಗುತ್ತೆ, ಕೆಲವರು ಬಾಡಿನ ಬಿಟ್ಟೆ ಹೋಗ್ಬಿಡ್ತಾರೆ. ಅದು ತಂದೆ ತಾಯಿ ಯಾರು ಅಂತಾನೂ ನಮ್ಗೆ ಗೊತ್ತಿರಲ್ಲ. ಅದು ಅನ್ಕ್ಲೇಮ್ಡ್ ಅಂತ ಹೇಳ್ತೀವಿ. ಅನ್ಕ್ಲೇಮ್ ಬಾಡೀಸ್ ಅಂತ ಬಂದಾಗ ಅದನ್ನ ನಾವು ಪೊಲೀಸ್ ಅವ್ರಿಗೆ ವಶಕ್ಕೆ ಕೊಡ್ತೀವಿ. ಅದು ಪೊಲೀಸ್ ಅವರು ಅದು ಕ್ರಮೇಣ ಅವ್ರು ಹೇಗೆ ಮಾಡಬೇಕು ಅಂತ ಅವ್ರ ರೂಲ್ಸ್ ಇರುತ್ತೆ. ಆಸ್ ಪರ್ ದಟ್ ಆಕ್ಟ್ ದೇ ಹ್ಯಾವ್ ಟು ರಿಯಾಕ್ಟ್. ಅವ್ರು ಏನ್ ಮಾಡಬೇಕು ಅಂತಂದ್ರೆ ಅವರು ಅದನ್ನ 48 hours ಅವ್ರ ಜೊತೆ ಇಟ್ಕೊಳ್ತಾರೆ. ಅನ್ಕ್ಲೇಮ್ಡ್ ಮಗು ಶವ ಇರುತ್ತಲ್ಲ, ಭ್ರೂಣ ಮಕ್ಳಿರುತ್ತಲ್ಲ, ಅದನ್ನ ಅವರು ಯಾರು ಇದು ಕ್ಲೇಮ್ ಮಾಡಲಿಲ್ಲ ಅಂದ್ರೆ 48 ಗಂಟೆ ಕಾಲದಲ್ಲಿ, ಅಂದ್ರೆ ಪೇರೆಂಟ್ಸ್ ಯಾರು ಇಲ್ಲ ಅಂತ ಗೊತ್ತಾದಾಗ ಅವ್ರು ಬಿಟ್ಟು ಹೋಗಿರೋ ಮಗುನ ಅದನ್ನ 48 ಗಂಟೆ ಆದ್ಮೇಲೆ ಅವರು ನಮಗೆ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಈ ಸುದ್ದಿಯನ್ನು ಆಸ್ಪತ್ರೆಯವರು ಇನ್ಫಾರ್ಮ್ ಮಾಡ್ತಾರೆ. ಮೆಡಿಕಲ್ ಲೀಗಲ್ ಕೇಸ್ ಅಂತ. ಇಟ್ ಇಸ್ ನಾಟ್ ಡನ್ ಇನ್ ದಿಸ್ ಕೇಸ್. ಇದರಲ್ಲಿ ಮಾಡಿಲ್ಲ ಅಂತ ಅನ್ಸುತ್ತೆ ನನಗೆ, ಆಕ್ಚುಲಿ ಅನ್ಸುತ್ತೆ. ಯಾಕೆಂದ್ರೆ ಅದು ಯೂಶಲಿ ದಟ್ ಇಸ್ ಅ ಪ್ರೊಸೀಜರ್. ಆಸ್ ಸೂನ್ ಆಸ್ ಎನಿಥಿಂಗ್ ಡೆತ್ ಆಗ್ತದೆ. ಪೊಲೀಸ್ನವರ ಒಪ್ಪಂದ ಇದೆಯೋ ಏನೋ ಅದು ನಾ ಹೇಳಕ್ ಬರಲ್ಲ. ಪ್ರಾಬಬ್ಲಿ ಅಲ್ಲ, ನಾವು ಇಲ್ಲಿ ಕೂತ್ಕೊಂಡು ಆಸ್ ಎ ಲೇಮನ್ ನಾವು ಚರ್ಚೆ ಮಾಡ್ತಿರುವಾಗ ಹಾಗೆ ಅನ್ಸ್ಬಿಡುತ್ತೆ ಅಲ್ವಾ? ಅಂದ್ರೆ ಅದೇ ಆಕ್ಚುಲಿ ಇಲ್ಲಿ 3 ಜನದ್ದು ಇರುತ್ತೆ, ಪೇಷಂಟು, ಡಾಕ್ಟರು ಮತ್ತೆ ಪೊಲೀಸ್, 3 ಜನದ್ದು ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಈ ಟೀಮ್ ನಲ್ಲಿ ಯಾವ್ದಾರ ಒಂದ್ ಬ್ರೇಕ್ ಆದ್ರೂನು ಅವಾಗ ಹಾಗೆ ದೇರ್ ಮೇ ಬಿ ಪ್ಲೇಸ್ ಫಾರ್ ಆಲ್ ದಿಸ್ ಥಿಂಗ್ಸ್ ಟು ಹ್ಯಾಪನ್. ಅಂಡ್ ದೆನ್ ನನಗೆ ಇನ್ನೂ ಕೂಡ ಇದ್ರ ಬಗ್ಗೆ ಮಾಹಿತಿ ಬೇಕು. ನೀವು ಹೇಳ್ತಾ ಇದ್ರಿ
ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಪೊಲೀಸರು ಅದರ ಬಗ್ಗೆ ಹೆಂಗೆ ಡಿಸ್ಪೋಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ರಮ ತಗೊಳ್ತಾರೆ. ಹೌದು. ಆರ್ ಎಲ್ಸ್ ಪ್ರಾಬಬಲಿ ಅವರು ಸರ್ಚ್ ಮಾಡ್ತಾರಾ ಅಂತ ತಂದೆ ತಾಯಿಂದರಿಗೆ ಯಾರದ್ದು ಮಗು ಆಗಿರಬಹುದು, ನಿಮ್ಮ ಮೆಡಿಕಲ್ ರೆಕಾರ್ಡ್ಸ್ನೆಲ್ಲ ತಗೊಂಡು ಯಾರು ಬಂದು ಸೇರಿಸಿದ್ರು, ಅಡ್ಮಿಟ್ ಮಾಡ್ಕೊಂಡ್ರು, ಅದ್ರ ಬಗ್ಗೆ ಸರ್ಚ್ ಮಾಡಿ ಅವರಿಗೆ ಒಪ್ಪಿಸುವಂತ ಕೆಲಸ. ನಮ್ಮ ಹತ್ರ ಕೇಸ್ ಶೀಟ್ಸ್ ಇರುತ್ತೆ, ಅಡ್ಮಿಷನ್ ಆದಾಗ ಕೇಸ್ ಶೀಟ್ಸ್ ಇರುತ್ತೆ. ಸೊ ಆ ಕೇಸ್ ಶೀಟ್ಸ್ ಅಲ್ಲಿ ಫುಲ್ ಅವ್ರ ಅಡ್ರೆಸ್ ಎಲ್ಲ ಬರೆದಿರ್ತಾರೆ. ಸೊ ಮತ್ತೆ ಫೋನ್ ನಂಬರ್ ಇಂದ ಹಿಡಿದು ಸಮ್ಟೈಮ್ಸ್ ಇಮೇಲ್ ಐಡಿ ಆಲ್ ರಿಲೇಟೆಡ್ ಟು ದ ರಿಲೇಟಿವ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ. ಅಂಡ್ ಮಗುವಿನ ಕಾಲ್ಗೊಂದು ಟ್ಯಾಗ್ ಇರುತ್ತಾ? ಮಗು ಕಾಲ್ಗೆ ನಾವು ಟ್ಯಾಗ್ ಹಾಕಿ ಆಗಿರ್ತೀವಿ. ಹಾಗಾಗಿ ಅದು ಮಿಸ್ಪ್ಲೇಸ್ ಆಗ ಸಾಧ್ಯತೆನೂ ತುಂಬಾನೇ ಕಡಿಮೆ, ತುಂಬಾ ಕಡಿಮೆ. ಹಾಗೆಲ್ಲ ಇವತ್ತಿನ ಕಾಲಮಾನದಲ್ಲಿ ಡೆಫಿನೆಟ್ಲಿ ಪೇರೆಂಟ್ಸ್ ಕಳೆದೋಗ್ಬಿಟ್ರು, ದಟ್ ಈಸ್ ಅ ವೆರಿ ರಿಮೋಟ್ ಚಾನ್ಸ್. ಯಾಕಂದ್ರೆ ಬಹಳ ಸ್ಪೆಸಿಫಿಕ್ ಆಗಿ ಮೆಡಿಕಲ್ ಕೇರು, ಮೆಡಿಕಲ್ ನೀಡು ಬೇಕು ಅನ್ನೋರೇ ಈ ಥರದ ಯಾವುದೇ ಹಾಸ್ಪಿಟ್ಲಿಗೆ ಹೋಗೋದು, ಇಲ್ಲಾಂದರೆ ಮನೆಯಲ್ಲೇ ಆಗ್ತವೆ ಡೆಲಿವರಿಗಳು ಅದು ಇದು. ಸೊ ಅಷ್ಟು ಪರಿಜ್ಞಾನ, ಅಷ್ಟು ಪರಿಕಲ್ಪನೆ, ಅಷ್ಟು ಪೂರ್ವಭಾವಿ ಚಿಂತನೆಗಳು, ಪೂರ್ವಗಾಮಿ ಯೋಚನೆಗಳು ಇಟ್ಕೊಂಡೇ ಒಂದು ಹಾಸ್ಪಿಟ್ಲಿಗೆ ಬರ್ತಾರೆ ಅಂತಕ್ಕಂಥದ್ದು. ಅಲ್ಲಿ ಬಂದು ಈ ಥರ ಆಗ್ತವೆ ಅಂದರೆ ಇಟ್ ಈಸ್ ಎ ನೋಯಿಂಗ್ಲಿ ಡೂಯಿಂಗ್ ಎ ಮಿಸ್ಟೇಕ್ ಅಂತ ಗೊತ್ತಿದ್ದು ಪ್ರಜ್ಞೆ ಇದ್ದು ಅಪರಾಧ ಮಾಡ್ತಕ್ಕಂಥ ಆಸ್ಪೆಕ್ಟ್ಸನ್ನ ನೋಡಬೇಕೆ ಹೊರತು ಅಲ್ಲಿ ಬಂದು ಅಚಾನಕ್ಕಾಗಿ ಏನೂ ಗೊತ್ತಿಲ್ಲದೆ ಬಿಟ್ಟು ಹೋಗ್ಬಿಟ್ಟೆ ಆ ಮುಗ್ಧತೆಯನ್ನು ನೀವು ಇವತ್ತಿನ ಬೆಂಗಳೂರಿನಲ್ಲಿ, ಇವತ್ತಿನ ಭಾರತ ದೇಶದಲ್ಲಿ ನೋಡೋದು ಖಂಡಿತವಾಗ್ಲೂ ಅಲ್ಗಡಿತಕ್ಕಂಥ ವಿಚಾರ. ಆ ಥರ ಮುಗ್ಧತೆಯನ್ನು ನಾವು ನೋಡೋದಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಒಬ್ಬ ಶ್ರೀಸಾಮಾನ್ಯನಿಗೆ, ಒಂದು ಮಹಿಳೆಗೆ, ಒಂದು ಸೋಕಾಳ್ ತಂದೆ ಆ್ಯಂಡ್ ತಾಯಿಗೆ ಅಷ್ಟು ಮಾತ್ರ ಬೇಸಿಕ್ ಕಾಮನ್ ಸೆನ್ಸ್ ಖಂಡಿತವಾಗ್ಲೂ ಇರುತ್ತೆ ಅಂತ ನಾನು ಒಪ್ತೀನಿ. ಆಮೇಲೆ ಭಾಳ ವ್ಯಾಲಿಡ್ ಪಾಯಿಂಟ್ ಹೇಳ್ತಿದ್ರು, ಡಾಕ್ಟರ್ ಆಗಿರ್ಬೋದು, ಒಂದು ಡಿಸ್ಪೋಸಲ್ ಸಂಸ್ಥೆ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿ, ಇವೆಲ್ಲವೂ ಕರೆಕ್ಟಾಗಿ ತನ್ನ ಕೆಲಸವನ್ನು, ತನ್ನ ಕಾರ್ಯಕ್ಷಮತೆಯನ್ನು ನೈತಿಕತೆಯಿಂದ ಮಾಡ್ತಾನೆ ಬಂದರೆ, ಪಾಯಿಂಟ್ ಟು ಬಿ ಅಂಡರ್ಲೈನ್, ನೈತಿಕತೆಯಿಂದ ಮಾಡ್ತಾನೆ ಬಂದರೆ ಯಾವುದೇ ಸಮಸ್ಯೆ ಬರೋಲ್ಲ, ಸಮಸ್ಯೆಗೆ ಕಾರಣವೇ ಇಲ್ಲ. ಆ್ಯಂಡ್ ಗೌರ್ಮೆಂಟ್ನ ಸೋ ಕಾಲ್ಡ್ ರೂಲ್ಸ್ ಅಂತ ಏನು ಮಾಡಿದ್ದಾರೆ ಎಲ್ಲವೂ ಪೂರ್ವ ನಿಯೋಜಿತವಾಗಿ, ಪೂರ್ವಭಾವಿಯಾಗಿ ಚೆನ್ನಾಗೇ ಮಾಡಿದ್ದಾರೆ. ಅಂದರೆ ಈ ಹಂತಕ್ಕೆ ನಾವು ಅದನ್ನು ಡಿವಿಯೇಟ್ ಮಾಡ್ತೀವಿ ಅಂತ ಚಿಂತನೆಗಳು ಅವ್ರಿಗೆ ಇರಲಿಲ್ಲ. ಇದ್ದಿದ್ದೇ ತುಂಬ ಸ್ಟ್ರಾಂಗ್ ಆ್ಯಂಡ್ ಸ್ಟ್ರಿಂಜೆಂಟಾಗಿ ಮಾಡ್ತಿದ್ರು ಏನೋ. ಆಗಿನ ಕಾಲಕ್ಕೆ ಅವ್ರು ಮಾಡಿದಾಗ ಬಹುಶಃ ಪ್ರಾಯಶಃ ಸೆಡ್ ಆ್ಯಂಡ್ ಡನ್, ಪೀಪಲ್ ಆರ್ ಗುಡ್. ಸೊ ಈ ಬೇಸಿಕ್ ಗೈಡ್ಲೈನ್ಸಲ್ಲಿ ಹೀಗೆ ಮಾಡಿದ್ರೆ ವ್ಯವಸ್ಥೆ ಸರಿಯಾಗಿರುತ್ತೆ ಅಂತ ಮಾಡಿರ್ತಾರೆ. ನಾವು ಅವ್ರ ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋರಿ ಕೆಳಗೆ ನುಗ್ತೀವಿ ಅಂತಕ್ಕಂಥ ಕುಚೋದ್ಯ ರೀತಿಯಲ್ಲಿ ಈ ಮಾಟ ಮಂತ್ರ, ನಾನು ಆಗಲೇ ಹೇಳ್ತಿದ್ದೆ ಭಾಳ ಸ್ಪೆಸಿಫಿಕ್ ಆಗಿ, ಎಲ್ಲೂ ಸತ್ಯಣೆಗಳು ತೊಗೊಂಡು ಮಾಟ ಮಂತ್ರ ಮಾಡಿ ಅಂತ ಯಾವುದೇ ಧರ್ಮದಲ್ಲೂ ಹೇಳೋದೂ ಇಲ್ಲ. ಅದನ್ನು ಮಾಡ್ತಕ್ಕಂಥದ್ದು ಟು ಮಿಸ್ಲೀಡ್ ಪೀಪಲ್. ಬೊಂಬೆ ಇಟ್ಕೊಂಬಿಟ್ಟೆ, ಮಗು ಬುರುಡೆ ಇಟ್ಕೊಂಬಿಟ್ಟೆ, ಸತ್ಯಣನ ಇಟ್ಕೊಂಬಿಟ್ಟೆ, ವೈ ಡು ಯು ವಾಂಟ್ ಟು ಡೂ ದಿಸ್? ದೇವ್ರನ್ನ ನೀವು ಪ್ರೀತಿ ಮಾಡೋಕ್ಕೆ, ಧರ್ಮನ ಪ್ರಚೋದನೆ ಮಾಡೋಕ್ಕೆ, ಸತ್ಯಣೆಗಳ ಜೊತೆ ಆಟ ಆಡಬೇಕು ಅಂತ ಎಲ್ಲೂ ಇಲ್ಲ. ಯಾವ ಧರ್ಮದಲ್ಲೂ ಇದನ್ನು ಹೇಳಿಲ್ಲ ಅಂತ ಭಾವಿಸ್ತೀನಿ ನಾನು. ಸೊ ಹೀಗಿದ್ದಾಗ ವೈ ಡು ಯು ವಾಂಟ್ ಟು ಡೂ ದಿಸ್ ಆ್ಯಂಡ್ ವೈ ಇಸ್ ಗೌರ್ಮೆಂಟ್ ಎನ್ಕರೇಜಿಂಗ್ ಸಚ್ ಆಕ್ಟಿವಿಟೀಸ್? ಮಾಟ ಮಂತ್ರ ತಂತ್ರ ಇವೆಲ್ಲ ಕುತಂತ್ರಗಳೇ ಹೊರತು ತಂತ್ರ ಅಲ್ಲ ಅದು. ಸೊ ಇದನ್ನು ಯಾಕೆ ಪ್ರಚೋದಿಸಬೇಕು, ಯಾಕೆ ಒಪ್ಕೋಬೇಕು, ಯಾಕೆ ಇದನ್ನು ಸಮರ್ಥನೆ ಕೊಡಬೇಕು, ಯಾಕೆ ಬೆಂಬಲಿಸಬೇಕು? ಇದು ಒಂದು ಆದಿ ಮುಖವಾಡ ಅಷ್ಟೇ. ಹಿಂದೆ ದೊಡ್ಡ ಸಾಮ್ರಾಜ್ಯವೇ ಇದೆ. ಆ ಮಾಂತ್ರಿಕ ತಗೊಂತಾ ಇದ್ದೇನೆ ಅಂದರೆ ಅವನಿಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಮ್ಗೆ ಇಲ್ವಾ? ನೀನು ಯಾಕೆ ತಗೋತಾ ಇದೆಯಾ, ಅದರ ಅವಶ್ಯಕತೆ ಏನು, ಅದರ ಅನಿವಾರ್ಯತೆ ನಿನಗೇನು? ನೀನು 2,000 ಕೊಟ್ಟು ತೊಗೋಬೇಕು ಅಥವಾ 5,000 ಕೊಟ್ಟು ತೊಗೋಬೇಕು ಅಂದರೆ ನಿನಗೆ ಅದಕ್ಕಿಂತ ಹೆಚ್ಚಿನ ಒಂದು ರಿಟರ್ನ್ಸ್ ಇರಬೇಕು, ಮಾನಿಟರಿ ರಿಟರ್ನ್ಸು, ಏನೋ ಒಂದು ಬೆನಿಫಿಟ್ ಇರಬೇಕು. ಆ ಬೆನಿಫಿಟ್ ಏನು? ಈಸ್ ಇಟ್ ನಾಟ್ ಅವರ್ ರೈಟ್ ಟು ನೋ ಅಬೌಟ್ ದೀಸ್ ಥಿಂಗ್ಸ್? ಡೆಫಿನೆಟ್ಲಿ. ನಾನು ಆರಂಭದಲ್ಲಿ ಆ ಪ್ರಶ್ನೆ ಮಾಡಿದೆ ನಿಮಗೆ. ಇಲ್ಲಿ ಗಿವರ್ ಒಂದು ಹಂತದ ತಪ್ಪು ಮಾಡಿದರೆ ಟೇಕರ್ ಯಾವನಿದ್ದಾನೆ ಅವನು ಬಹಳ ದೊಡ್ಡ ತಪ್ಪು. ಬಿಕಾಸ್ ವೆನ್ ದರ್ ಇಸ್ ನೋ ಟೇಕರ್ ದರ್ ವಿಲ್ ಆಲ್ಸೋ ಬಿ ನೋ ಗಿವರ್ ಅಲ್ವಾ? ಅವನಿಲ್ಲ ಅಂತಂದ್ರೆ ಅವ್ನು ಯಾಕೆ ಕೊಡ್ತಾನೆ ಹೇಳಿ? ಅದನ್ನ ಸಪ್ಲೈ ಅಂಡ್ ಡಿಮಾಂಡ್ ಮೀಟ್ ಆಗ್ತಾ ಇರಬೇಕು ಅಲ್ವಾ? ಡಿಮ್ಯಾಂಡ್ ದರ್ ಇಸ್ ಅ ಸಪ್ಲೈ. ಇಲ್ಲ ಅಂತಂದ್ರೆ ಅವರು ಜಯಂತಿ ಅವರು ಹೇಳ್ದಂಗೆ ಈ ಒಂದು ಆಸ್ಪತ್ರೆಯ ನಾರ್ಮ್ಸ್ ಪ್ರಕಾರ, ಪ್ರೊಸೀಜರ್ ಪ್ರಕಾರ ಅದನ್ನು ಡಿಸ್ಪೋಸ್ ಮಾಡ್ತಾ ಇದ್ರು. ಅರಲ್ಸ್ ತಂದೆ ತಾಯಿನ ಹುಡುಕಿಸಿ ಅವರಿಗೆ ಕೊಡ್ತಾ ಇದ್ರು. ಆಮೇಲೆ ಇನ್ನೊಂದು ನಾನು ನಿಮಗೆ ಕೇಳಲೇಬೇಕು ಈ ವಿಚಾರ. ನನಗೊತ್ತು, ಒಂದು ಹೆಣ್ಣು ಮಗುಗೆ ತಾಯಿ ಆಗೋದು ಅಂತಂದರೆ ಒಂಥರ ಔಟ್ ಆಫ್ ದಿ ವರ್ಲ್ಡ್ ಫೀಲಿಂಗ್. ಅದು ಇಡೀ ಜಗತ್ತಿನಲ್ಲೇ ಎಲ್ಗೂ ಇಲ್ಲದೆ ಇರೋಂಥ ಫೀಲಿಂಗ್ ಅದು, ಅನ್ಲೆಸ್ ಇಟ್ ಈಸ್ ಇಲ್ಲೀಗಲ್. ಓಕೆ, ಲೀಗಲ್ ಆಗಿದ್ದಾಗ. ಓಕೆ, ಆ ಒಂದು ಸಮಯದಲ್ಲಿ ಈ ಥರ ಪುಟ್ಟ ಪುಟ್ಟ ಮಕ್ಕಳನ್ನು, ಭ್ರೂಣಗಳನ್ನು, ಫೀಟಸನ್ನು ಬೇರೆಯವರಿಗೆ ದುಡ್ಡು ಕೊಟ್ಟು ಮಾರ್ಕೊಳ್ತಾರೆ ಅನ್ನೋದು ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ, ದಟ್ ಇಸ್ ಸೆಕೆಂಡ್ರಿ ಬಿಡಿ. ಬಟ್ ಅದನ್ನು ಮಾಡ್ತಾ ಇರೋನ ಮನಸ್ಥಿತಿ ಹೇಗಿರಬೇಡ ಅನ್ನೋದ್ರ ಬಗ್ಗೆ ನಾನು ನಿಮ್ಮನ್ನ ಕೇಳಬೇಕು. ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಇದರಲ್ಲಿ ತಂದೆ ತಾಯಿದು ಕೈವಾಡ ಇದ್ದೇ ಇರುತ್ತೆ. ತಂದೆ ತಾಯಿ ಗೊತ್ತಿಲ್ಲದೆ ಮಾರಕ್ ಸಾಧ್ಯ ಸೆಕೆಂಡ್ರಿ, ನಾನು ಹೇಳಿದೆ ಗೊತ್ತಿರಬಹುದು. ಆಮೇಲೆ ಎರಡನೇದಾಗಿ ಮಾರ್ಬೇಕಾದ್ರೆ ಇವ್ರಿಗೆ ಎಥಿಕ್ಸ್ ಮತ್ತೆ ಏನಾಗುತ್ತೆ ಅಂತನಮ್ಮ, ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಆದಿ ಅಂತ ಏನಿದಾನೆ ಇವನು ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ, ಇವನು ಕಸ ಗುಡಿಸ್ತಾನೆ. ಓಕೆನಾ, ಕಸ ಗುಡಿಸ್ತಾನೆ ಅಂಡ್ ಪ್ರಾಬಬ್ಲಿ ಮಾರ್ಚುರಿಯಲ್ಲಿ ಕೆಲಸ ಮಾಡ್ತಾನೋ, ಐ ಬಿಲೀವ್ ಸೊ. ಇವನು
ಬಹಳ ದುಃಖದಲ್ಲಿ ಇರ್ತಾರಲ್ವಾ ಹ್ಮ್ ತಂದೆ ತಾಯಿಗಳು ಹೌದು. ಭ್ರೂಣಗಳನ್ನ ಹೌದು. ಕಳ್ಕೊಂಡು ಮಗು ಹೌದು. ಅವ್ರ ಹತ್ರ ಹೋಗಿ ಕೇಳ್ತಾನಂತೆ, ಹ್ಮ್ ನೀವ್ ಈಗಾಗಲೇ ದುಃಖದಲ್ಲಿದ್ದೀರಾ, ಹ್ಮ್ ನಾನು ಅದನ್ನ ಡಿಸ್ಪೋಸ್ ಮಾಡ್ತೀನಿ, ಹ್ಮ್ ನನ್ನ ಕೈಯಲ್ಲಿ ಕೊಟ್ಬಿಡಿ ಅಂತ. ಹ್ಮ್ ಹಾಗೆ ಕೊಡುವವರ ಸಂಖ್ಯೆ ಕೂಡ ಸುಮಾರಿದೆ ಹ್ಮ್ ಅಲ್ವಾ? ಹೌದು. ಸೊ ನಾವಿಲ್ಲಿ ಅವ್ರ ಅಪ್ಪ ಅಮ್ಮ ಮಾಡಿದ್ದನ್ನ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಕ್ ಆಗೋದಿಲ್ಲ, ಬಿಕಾಸ್ ಅವರ ಅರಿವಿಗೆ ಬಾರದಂತೆ ಒಬ್ಬ ಪುಸಲಾಯಿಸಿ ತಗೊಂಡು ಹೋಗಿದ್ದಿದ್ರೆ ಹೌದು, ಹಾ. ನಾವ್ ಯಾರನ್ನ ಬ್ಲೇಮ್ ಮಾಡ್ಬೇಕು ಇಲ್ಲಿ ಹೇಳಿ? ಇಲ್ಲಿ everyone has to be blamed, from the higher authorities to the lower authorities, because when a lower person is doing this, ಅದಕ್ಕೆ ಇನ್ಚಾರ್ಜ್ ಅಂತ ಇರ್ತಾರೆ. ಈಗ ಮಾರ್ಚರಿ ಇನ್ಚಾರ್ಜ್ ಬಂದು ಫೊರೆನ್ಸಿಕ್ ಎಕ್ಸ್ಪರ್ಟ್ ಇರ್ತಾರೆ. ವಿ ಹ್ಯಾವ್ ಟು ಆಸ್ಕ್ ಯಾವ ಕಾರಣದಿಂದ ಈಗ ತಗೊಂಡು ಹೋಗಿದ್ದಾರೆ, ಯಾವ ಥರ ನೀವು ಈ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅವ್ರನ್ನ ಒಂದು ಮಾತು ಕೇಳಬೇಕಾಗತ್ತೆ. ಎರಡನೇದಾಗಿ ಅವ್ರಿಗಿನ್ನ ಮೇಲಿರೋರ್ಗು ಪ್ರಶ್ನೆ ಮಾಡಬೇಕಾಗುತ್ತೆ. ಇದು ಒಬ್ಬರಿಂದ ಮಾಡೋಕ್ಕಾಗದೇ ಇರೋ ಇದು It's a very well planned it is a very well operation. planned. It has been supported by everyone, I think. So I have a feeling that this has to be stopped at any given case. That. ಓಕೆ. ಅಂಡ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ವಿಚಾರಕ್ಕೆ ಬರೋದಾದ್ರೆ ಅವರು ಮೆಡಿಕಲ್ ಎಥಿಕ್ಸ್ ನ ಇಲ್ಲಿ ಪಾಲಿಸ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಹೌದು. ಹತ್ತಿ ಬಿಸಾಕ್ತಾರೆ, ರಕ್ತದ ಚೀಲೆಗಳನ್ನ ಬಿಸಾಕ್ತಾರೆ, ಹ್ಮ್. ಅಲಾಂಗ್ ವಿತ್ ದಟ್ ಕೀವು. ಕ್ಯೂ ಪಸ್ಸು ಕ್ಯೂ ಪಸ್ಸು. ಎಲ್ಲ ಬಿಸಾಕ್ತಾರೆ, ಹಾ ಅಲಾಂಗ್ ವಿತ್ ದಟ್ ಮಕ್ಕಳ ದೇಹನ ಕೂಡ ಬಿಸಾಕ್ತಾರೆ. ಹಾ ನಾವು ನಾಯಿಗಳನ್ನ ಬ್ಲೇಮ್ ಮಾಡಕ್ ಆಗಲ್ಲಮ್ಮ. ಹೌದು ಹೌದು ನಾಯಿಗಳಿಗೆ ಹೋಗಿ ಹೌದು, ಮನುಷ್ಯರ correct. ಮಾಂಸ ತಿನ್ಸಿ ನಾಳೆ ನಮ್ಮ ಮೇಲೆ ದಾಳಿ ಮಾಡಿದ್ವು ಅಂತಂದ್ರೆ ನಾವು ಬ್ಲೇಮ್ ಮಾಡಕ್ಕಾಗತ್ತ Correct. ಪ್ರಾಣಿಗಳನ್ನ? ಈ ಆಸ್ಪತ್ರೆಗಳಿಗೆ ಮೆಡಿಕಲ್ ಎಥಿಕ್ಸ್ ನ ಕಲಿಸೋ ಪಾಠ ಯಾರಿಂದ ಆಗ್ಬೇಕು ಅನ್ನೋದು ನನ್ನ ಪ್ರಶ್ನೆ. ನಿಮ್ಮ ಆಸ್ಪತ್ರೆಯಲ್ಲಿ ಇರ್ಬೋದು, ಅಂಡ್ ಐ ಬಿಲೀವ್ ನೀವು ಮಾತನಾಡ್ತಿರೋದು ಕೇಳಿಸ್ಕೊಂಡ್ರೆ ನಿಮ್ಮ ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ಯು ಹ್ಯಾವ್ ಅ ವಂಡರ್ಫುಲ್ ಪ್ರೊಸೀಜರ್, ಅದೆಲ್ಲ ಕೂಡ ಆಗ್ತಾ ಇದೆ. ನಿಮ್ ತರದ ಬುದ್ಧಿ ಬೇರೆ ಆಸ್ಪತ್ರೆಯವ್ರಿಗೆ ಯಾಕಿಲ್ಲಮ್ಮ? ಅಂದ್ರೆ ಈಗ ಹೇಳ್ಬೇಕು ಅಂತಂದ್ರೆ ಈಗ ಎವ್ರಿ ಹಾಸ್ಪಿಟಲ್ ವಿಲ್ ಹ್ಯಾವ್ ದೇರ್ ಓನ್ ಇದು ಮೆಥಡ್ ಆಫ್ ಲೈಕ್ ಡಿಸ್ಪೋಸಲ್. ದೇ ವಿಲ್ ಹ್ಯಾವ್ ದೇರ್ ಓನ್ ಮೆಥಡ್. ಹಾಗಾಗಿ ಸಪ್ತಗಿರಿ ಒಂದೇ ಅಲ್ಲ, ಎಲ್ಲ ಕಾಲೇಜಲ್ಲಿ ಇರುತ್ತೆ, ಎಲ್ಲ ಹಾಸ್ಪಿಟಲ್ ವಾಟ್ ಆರ್ ದಿ ಅದರ್ ಮೆಥಡ್ಸ್? ಈಗ ಹಾ, ನೀವೊಂದು ಸಂಭ್ರಮ್ ಅನ್ನುವಂತ ಒಂದು ಇದಕ್ಕೆ ಆದ್ರೆ ಕೊಟ್ಟಿದ್ದೀರಾ. ತುಂಬಾ ಏಜೆನ್ಸೀಸ್, ಒಂದೊಂದು ಹಾಸ್ಪಿಟಲ್ ಒಂದೊಂದು ಏಜೆನ್ಸೀಸ್ ಎಲ್ಲ ಆಸ್ಪತ್ರೆಗಳಿಗೂ ಇರಲೇಬೇಕು, agencies ಇದೆ. ಕಂಪಲ್ಸರಿ, ಅದು ಕಂಪಲ್ಸರಿ. Compulsory. ಅದಿಲ್ಲ ಅಂದ್ರೆ ಅವ್ರಿಗೆ ಲೈಸೆನ್ಸೇ ಸಿಗೋದಿಲ್ಲ. ಸೊ ಅದನ್ನ ರಿನ್ಯೂ ಮಾಡೋದಕ್ಕೆ ಮತ್ತೆ ಈಗ ಎಕ್ಸ್ಪರ್ಟ್ಸ್ ಹೋಗ್ತಾರೆ, ಈಗ ಅದು ಚೆಕ್ ಮಾಡಕ್ಕೆ ಅಂತ ಹೋಗ್ತಾರೆ. ಎಕ್ಸ್ಪರ್ಟ್ಸ್ ಶುಡ್ ಬಿ ಪ್ರಾಪರ್, ಅವ್ರು ಕರೆಕ್ಟಾಗಿ ಚೆಕ್ ಮಾಡ್ತಿದಾರಾ ಇಲ್ವಾ ಅನ್ನೋದನ್ನ ನೋಡಿ ಅದನ್ನ ಅವರು ಲೈಸೆನ್ಸ್ನ ರಿನ್ಯೂ ಮಾಡಿದಾರಾ ಇಲ್ವಾ ಅಂತ ಒಂದು ಚೆಕ್ ಮಾಡಬೇಕು. ಸೊ ಈ ಪ್ರೋಸೆಸ್ ಎಲ್ಲ ಸರಿ ಹೋದ್ರೆ ಮತ್ತೆ ಅವಾಗ ಇವೆಲ್ಲ ಆಗೋದಿಲ್ಲ ಅಂತ ನನ್ಗನ್ಸುತ್ತೆ. ಸೊ Who will monitor that process? ಅಂತ that ಕೇಳ್ತಾರೆ. for example, if you take our medical colleges, we are governed by Medical Council of India. So Medical Council of India and RGHS MCI. and MCI. So they usually give us a surprise inspection, see whether the thing is being done or not. Adhe tara government hospitals allu they have their own people to monitor, who come and check. So ಅದು ಆಗ್ತಿದೆ ಅಲ್ವಾ ಅಂತ ಅದು ಕ್ರಮೇಣ ಅದು ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಲೈಸೆನ್ಸ್ ರಿನ್ಯೂ ಮಾಡಬಾರ್ದು. ಈ ತರ ಮಾಡಿದ್ರೆ ಸರಿ ಹೋಗುತ್ತೆ. ಓಕೆ, ನಾನು ಇಲ್ಲಿ ಮಾತನಾಡ್ತಿರುವಾಗ ಅಂದ್ರೆ ಇವ್ರು ಕರಪ್ಟಿವ್ ಆಗಿರ್ಬಾರ್ದು, ಚೆಕ್ ಮಾಡಕ್ ಹೋಗ್ತಾರಲ್ಲ ಅವರು ಕರಪ್ಟಿವ್ ಆಗಿರ್ಬಾರ್ದು ಅಷ್ಟೇ. ಆವಾಗ ಇದು ಎವ್ರಿಥಿಂಗ್ ವಿಲ್ ಬಿ ಸ್ಟ್ರೀಮ್ಲೈನ್. ಇಲ್ಲ, ನನಗೆ ನೀವು ಮಾತನಾಡ್ತಿರುವಾಗ ಒಂದು ಅನ್ಸಿದ್ದು ಏನ್ ಗೊತ್ತಾ? ಹೇಳಿ. ಅಲ್ಲ, ಐ ಆಮ್ ನಾಟ್ ಟೇಕಿಂಗ್ ಯಾವ್ದೋ ಒಂದು ಕಾಲೇಜ್ ಹೆಸರನ್ನ ತಗೊಳ್ತಾ ಇಲ್ಲ. ಚೆಕ್ ಮಾಡಕ್ ಹೋದಾಗ ಎಲ್ಲಾನು ಚೆನ್ನಾಗಿರುತ್ತೆ, ಯಾಕಂದ್ರೆ ಚೆಕ್ ಮಾಡೋದು ಪೂರ್ವ ನಿಯೋಜಿತವಾದಂತಹ ತಂತ್ರ ಆಗಿರುತ್ತೆ. ಚೆಕ್ ಮಾಡ್ತಾರೆ, ಇವಾಗ ನಾಡಿದ್ದು ಚೆಕ್ ಮಾಡ್ತಾರೆ ಅಂತ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಅಂತ ಅನ್ಅಫಿಷಿಯಲ್ ಆಗಿ 10ನೇ ತಾರೀಕು ಬರ್ತಾನೆ ಅಂತ 7ನೇ ತಾರೀಕಿಗೆ ಗೊತ್ತಿರುತ್ತೆ. ನಾನು ಹೇಳ್ಬಿಡ್ತೀನಿ, ನಾನು ಮೆಡಿಕಲ್ ಕಾಲೇಜ್ ಅಲ್ಲ, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಈ ಸ್ಕೂಲ್ಗಳು, ಕೆಲವೊಂದು ಸ್ಕೂಲ್ಗಳಲ್ಲಿ ಇಂತಿಷ್ಟು ಟೀಚರ್ಸ್ ಇರಬೇಕು, ಇಂತಿಷ್ಟು ರೇಷಿಯೋ ಇರಬೇಕು, ಇಂತಿಷ್ಟು ಜನಕ್ಕೆ B.Ed ಆಗಿರ್ಬೇಕು, ಟೀಚರ್ಸ್ಗೆ M.Ed ಆಗಿರ್ಬೇಕು ಅಂತ ಇರುತ್ತೆ. ಇವರು ಕೆಲವು ಸ್ಕೂಲ್ಗಳಲ್ಲಿ ಈ ಎಜುಕೇಶನ್ ಡಿಪಾರ್ಟ್ಮೆಂಟ್ ಚೆಕಿಂಗ್ ಮಾಡಕ್ ಬರ್ತಾರೆ ಅಂದಾಗ ಏನ್ ಮಾಡ್ತಾರೆ ಗೊತ್ತಾ? ಒಂದ್ 5-6 ಜನ ಒಂದು ಗಂಡ್ಸರ್ನ ಹೆಣ್ಮಕ್ಳನ್ನ ಹಿಡ್ಕೊಂಡ್ ಬರ್ತಾರೆ. 10ನೇ ಕ್ಲಾಸ್ PUC ಪಾಸ್ ಆಗಿರೋರ್ನ ಹಿಡ್ಕೊಂಡ್ಬಂದು ಕುಡಿಸ್ತಾರೆ, ಇವ್ರು ನಮ್ ಟೀಚರ್ಸ್ ಅಂತ. ನೋಡಿ, ನಾವು ನಿಮ್ ರೇಷಿಯೋನ ಅದ್ಭುತವಾಗಿ ನಮ್ಗೆ ಏನ್ ಗೊತ್ತಾ, ನಮ್ಗೆ ಸರಿಯಾಗಿರೋ ದಾರಿಲಿ ನಡೆಯಕ್ ಬರಲ್ಲ ಜನಕ್ಕೆ. ಒಂದು ಬಹಳ ಕ್ರಾಸ್ ಆಗಿರೋ ದಾರಿಲಿ ಚಕ್ರವ್ಯೂಹದಲ್ಲಿ ಹೋಗಿ ರಂಗೋಲಿ ಕೆಳಕ್ ತೋರಿ ಅಂದ್ರೆ ಬಹಳ ಚೆನ್ನಾಗಿ ತೋರ್ಬಿಡ್ತಾರೆ. ಅಂಡ್ ಈ ಕಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಕೇಸ್, ಇಟ್ಸ್ ಅನ್ ಅಫೆನ್ಸ್, ಟೋಟಲಿ ಅನ್ ಅಫೆನ್ಸ್. ಸೊ ಇದನ್ನ ಅವರಿಗೆ ಏನ್ ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಏನ್ ದಂಡ ಹಾಕಬಹುದಾ? ಒಂದು ರೆಗ್ಯುಲೇಟರಿ ಬೋರ್ಡ್ ಅಂತ ಏನಾದ್ರು ಮಾಡಬಹುದು? ಏನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ ಈಗ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ದಿಸ್ ಹ್ಯಾಸ್ ಹ್ಯಾಪೆಂಡ್ ಅಂತಂದ್ರೆ ಇಟ್ ಹ್ಯಾಸ್ ಬಿ ಬ್ರಾಟ್ ಟು ದ ನೋಟಿಸ್ ಆಫ್ ಎವ್ರಿ ಒನ್, to the public also it has to be brought, and awareness has to be created so that this should not happen. Awareness among the public is very important. Public awareness ಆದ್ರೆ ಮಾತ್ರ ಅವರು ನೆಕ್ಸ್ಟ್ ಟೈಮ್ ಆಗದಂಗೆ ನೋಡ್ಕೊಳ್ತಾರೆ. ನೆಕ್ಸ್ಟ್ ಟೈಮ್ ಆಗದಂಗೆ ನಿಲ್ಲಿಸ್ತಾರೆ, ನೆಕ್ಸ್ಟ್ ಟೈಮ್ ಆಗದಂಗೆ ನಿಲ್ಲಿಸ್ಬಿಡ್ತೀರಾ. ಅಲ್ಲಿ ಪುಟ್ಟ ಮಕ್ಕಳ ಭ್ರೂಣನ ಎಸೆಯೋದಿಲ್ಲ,
ನಾಯಿಗಳಿಗೆ ಯಾರು ಪಾಠ ಹೇಳ್ಕೊಡ್ತಾರೆ? ನಾವು ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ಅದು ಕ್ಲೀನ್ ಆಗಿ ಆಗಿರ್ತವೆ ಮೇಡಮ್. ಹೌದು, ಖಂಡಿತವಾಗ್ಲೂ ಕ್ಲೀನ್ ಆಗಿರ್ತವೆ. ಆಮೇಲೆ ಮತ್ತೆ ಇನ್ಸ್ಪೆಕ್ಷನ್ ಬಂದಾಗ ಇನ್ಸ್ಪೆಕ್ಟರ್ಸ್ ಆಲ್ಸೋ ಹ್ಯಾಸ್ ಟು ಬಿ ಲಿಟಲ್ ಸ್ಟ್ರಿಕ್ಟ್. ಹೌದಲ್ವಾ? ಒಂದ್ ಸಲ ಮಾಂಸದ ರುಚಿ ನೋಡಿರುವಂತ ನಾಯಿಗಳಿಗೆ ಇವತ್ತೆಲ್ಲ ಫುಲ್ ಕ್ಲೀನ್ ಆಗ್ಬಿಡುತ್ತೆ ಆ ನಾಗಮಂಗಲ ಏರಿಯಾ ಅಂತ ಇಟ್ಕೊಳ್ಳಿ. ನಾಳೆ ಫುಲ್ ಕ್ಲೀನು, ನಾಳೆಯಿಂದ ಮಾಂಸ ಸಿಗಲ್ಲ ನಾಯಿಗಳಿಗೆ. ಅದು ಮನುಷ್ಯರ ಮಾಂಸ ಸಿಗೋದಿಲ್ಲ. ಆಬ್ವಿಯಸ್ಲಿ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತವೆ. ಮನುಷ್ಯರಿಗೆ ಟ್ರಾನ್ಸ್ಫಾರ್ಮೇಶನ್ ಮಾಡಬಹುದೇನೋ, ಪ್ರಾಬಬಲಿ ಒಂದು 5%. ಅಮೂಕ್ ಪ್ರಾಣಿಗಳಿಗೆ ಎಲ್ಲಿ ರೆಟ್ರೋಸ್ಪೆಕ್ಟಿವ್ ನಾಯಿಗಳು ಟ್ರಾನ್ಸ್ಫರ್ ಮಾಡ್ಬೋದೇನೋ, ಮನುಷ್ಯರು ಟ್ರಾನ್ಸ್ಫರ್ ಮಾಡೋದು ಕಷ್ಟ. ಯಾಕೆಂದ್ರೆ ಈ ಲಂಚ್ ಬಾಕ್ತನ, ಈ ನೈತಿಕತೆಯ ದಾರಿಯನ್ನ ಬಿಟ್ಟು ನಡೆಯೋದಿದೆಯಲ್ಲ, ಅದಕ್ಕೆ ಅಳವಡಿಸ್ಕೊಂಡ್ಬಿಟ್ಟಿದ್ವಿ ಇಡೀ ಸಿಸ್ಟಮ್ ಅಲ್ಲಿ. ವಿ ಆರ್ ಅ ಪಾರ್ಟ್ ಆಫ್ ದ ಸಿಸ್ಟಮ್ ಅಂತ. ಅದಕ್ಕಾದ್ರೂ 2 ದಿವಸ ಊಟ ಕೊಟ್ಟಿಲ್ಲ, ಸ್ಕೇಲಲ್ಲಿ ಹೊಡಿತೀವಿ, ಕಂಡ್ಬಿಡ್ತೀವಿ ಅಂದ್ರೆ ಅದಾದ್ರೂ ಬದಲಾಗ್ಬೋದೇನೋ. ಆದ್ರೆ ಕುತಂತ್ರಿಗಳು, ಕರಪ್ಟ್ ಅಫಿಷಿಯಲ್ಸು, ಕರಪ್ಟ್ ಸಿಸ್ಟಮ್ ನ ಚೇಂಜ್ ಮಾಡೋದು ಒಂದು ನಾಯಿ ಚೇಂಜ್ ಮಾಡೋಕ್ಕಿಂತ ಕಷ್ಟ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾಯಿ ಚೇಂಜ್ ಮಾಡೋಕ್ಕಿಂತ ಕಷ್ಟ ಅಂದ್ರೆ ಅಷ್ಟು ವ್ಯವಸ್ಥಿತವಾದಂತಹ ಜಾಲ, ಅಷ್ಟು ಆಳವಾಗಿ, ಅಷ್ಟು ಗಾಢ ವ್ಯಾಪಿಸ್ಕೊಂಡಿದೆ. ಅಲ್ಲ, ನಿಮ್ಗೆ ನಾಯಿಗಳಿಗೆ ಸಿಟ್ಟಂದ್ರೆ ಕೂತ್ಕೊಳ್ತವೆ, ಸ್ಟ್ಯಾಂಡ್ ಅಂದ್ರೆ ನಿಂತ್ಕೊಳ್ತವೆ, ಊಟ ಮಾಡೋ ಅಂದ್ರೆ ಊಟ ಮಾಡ್ತವೆ. ಮನುಷ್ಯರು ಕೊಲೆ ಮಾಡೋ ಅಂದ್ರೆ ಮಾಡ್ತಾರೆ ಅನ್ನೋ ಕೆಲವರು. ಐ ಗೆಟ್ ಬ್ಯಾಕ್ ಟು ಯು ಆನ್ ದಿಸ್. ಇದೀಗ ಸಿನಿ ಸೂಪರ್ ಫಾಸ್ಟ್ ಪ್ರಸಾರವಾಗುತ್ತೆ, ನಂತರದಲ್ಲಿ ಮತ್ತೆ ರೈಟ್. ಆಲ್ ರೈಟ್. ಅದಕ್ಕಿಂತ ಮುಂಚೆ ನಮಗೆ ಇದೀಗ ಒಂದು ಮೇಜರ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ನಾವು ಬೆಳಗ್ಗೆ 10 ಗಂಟೆಯಿಂದ ಏನು ಬಹಳ ವಿಸ್ತೃತವಾಗಿ ಇಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀವಿ, ಅದರ ಫಲಶ್ರುತಿ ಎನ್ನುವಂತೆ ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಗೆ ಕರ್ನಾಟಕ ನವನಿರ್ಮಾಣ ಸೇನೆಯ ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ. ಅದರ ಜೊತೆಗೆ ಆದಿ ಅನ್ನೋನು ವ್ಯಕ್ತಿ ಏನಿದ್ದಾನೆ, ಅವನು ಈ ಆದಿ ಅನ್ನುವಂಥ ವ್ಯಕ್ತಿ ಏನು ಬಹಳ ಕುಕೃತ್ಯ ಕೆಲಸವನ್ನ ಇವನು ಮಾಡ್ತಾ ಇದ್ದ, ಇವನು ಪೊಲೀಸರ ವಶಕ್ಕೆ ಈಗ ಸಿಕ್ಕಿದ್ದಾನೆ ಎನ್ನುವಂಥ ಒಂದು ಮೇಜರ್ ಇನ್ಫಾರ್ಮೇಶನ್ ನಮಗೆ ಸಿಗ್ತಾ ಇದೆ. ಕಾರ್ಯಕ್ರಮ ಬಿತ್ತರವಾದಂತಹ ನಂತರದಲ್ಲಿ ಕರ್ನಾಟಕ ನವನಿರ್ಮಾಣ ಸೇನೆ ದಾಳಿಯನ್ನು ಮಾಡಿದೆ. ವಾಣಿವಿಲಾಸ ಆಸ್ಪತ್ರೆ ಮೇಲೆ ಕರ್ನಾಟಕ ನವನಿರ್ಮಾಣ ಸೇನೆಯ ಕಾರ್ಯಕರ್ತರು ದಾಳಿಯನ್ನು ನಡೆಸಿದ್ದಾರೆ. ಇದು BTV ನ್ಯೂಸ್ನ ಈ ಸ್ಟಿಂಗ್ ಆಪರೇಷನ್ ರಹಸ್ಯ ಕಾರ್ಯಾಚರಣೆ ಇಂಪ್ಯಾಕ್ಟ್ ಅಂತ ನಾನಿಲ್ಲಿ ಖಂಡಿತವಾಗ್ಲೂ ಕೂಡ ಹೇಳಬೇಕಾಗತ್ತೆ. ಯಾಕೆ ಅಂತಂದ್ರೆ ನಾವು ಬೆಳಗ್ಗೆ 10 ಗಂಟೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾಗ ಪೊಲೀಸರು ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಗಮನಿಸಿದ ನಂತರದಲ್ಲಿ ಪೊಲೀಸರು ಕೂಡ ರೈಡ್ ಮಾಡಿದ್ದಾರೆ. ಅವರಿಗೆ ಸಾಥ್ ಕೊಟ್ಟಿರೋರು ಕರ್ನಾಟಕ ನವನಿರ್ಮಾಣ ಸೇನೆಯ ಕಾರ್ಯಕರ್ತರು. ಹಾಗೆ ಇವನು ಈ ಕೆಟ್ಟ ನೀಚ ಕೆಲಸದಲ್ಲಿ ಏನು ಭಾಗಿಯಾಗಿದ್ದ ಕಸಗುಡಿಸುವಂತ ಆದಿ ಎನ್ನುವ ವ್ಯಕ್ತಿ, ಇವನನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ವಿಚಾರಣೆ ನಡೆಸ್ತಾ ಇದ್ದಾರೆ. ಇಲ್ಲಿ ಅವನನ್ನ ವಶಕ್ಕೆ ಪಡೆದುಕೊಂಡ್ರೆ ಎಲ್ಲವೂ ಕೂಡ ಸಾಲ್ವ್ ಆಗೋಗತ್ತಾ ಅನ್ನುವ ಒಂದು ಪ್ರಶ್ನೆ ನೀವು ನಮ್ಮನ್ನ ಕೇಳಬಹುದು. ಅಬ್ಸಲ್ಯೂಟ್ಲಿ ನಾಟ್. ಯಾಕೆ ಅಂತಂದ್ರೆ ಅವನ ಹಿಂದೆ ಈ ಒಂದು ಕೆಟ್ಟ ಕೆಲಸಕ್ಕೆ, ಕುಕೃತ್ಯಕ್ಕೆ ಸಾಥ್ ಕೊಟ್ಟಿರುವಂತಹ ಅದೆಷ್ಟು ಜನ ಇದ್ದಾರೋ ಏನೋ, ಇವನ ಥರಾನೇ ಅದೆಷ್ಟು ಜನ ವಾಣಿವಿಲಾಸದಲ್ಲಿ ಈ ಒಂದು ದುಡ್ಡನ್ನ ನಂಬಿಕೊಂಡು ಎಂಜಲ ಕಾಸಿಗೋಸ್ಕರ, ಪುಟ್ಟ ಮಕ್ಕಳ ಶವವನ್ನ ಮಾರ್ಕೊಂಡು ಪಡೆದುಕೊಳ್ಳುವಂತ ದುಡ್ಡುಗೋಸ್ಕರ ಏನು ಮಾಡ್ತಿದ್ದಾರೆ ಏನೋ, ಅವರೆಲ್ಲರನ್ನೂ ಕೂಡ ಬಲೆಗೆ ಹಾಕಿಕೊಳ್ಳುವಂತಹ ಒಂದು ಒಂದು ದಿಟ್ಟವಾದಂತಹ ಕೆಲಸವನ್ನ ಪೊಲೀಸರು ಇದೀಗ ಮಾಡಬೇಕಾಗತ್ತೆ. ಬಟ್ ಈಗ ಆಗಿರುವಂತಹ ಒಂದು ವೆರಿ ಮೇಜರ್ ಇಂಪ್ಯಾಕ್ಟ್ ಇದು. ಕರ್ನಾಟಕ ನವನಿರ್ಮಾಣ ಸೇನೆಯ ಕಾರ್ಯಕರ್ತರ ಜೊತೆಗೆ ಪೊಲೀಸರು ಕೂಡ ವಾಣಿವಿಲಾಸ ಆಸ್ಪತ್ರೆ ಮೇಲೆ ದಾಳಿಯನ್ನು ನಡೆಸಿ ಈ ನೀಚ ಕೆಲಸದಲ್ಲಿ ಭಾಗಿಯಾಗಿದ್ದಂತ ಆದಿ ಅನ್ನೋನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವನನ್ನ ಈಗ ಬಲೆಗೆ ಕೆಳಕೊಂಡಿದ್ದಾರೆ. ಅವನಿಂದ ಮತ್ತಷ್ಟು ಇನ್ಫಾರ್ಮೇಶನ್ ಪಡೆದುಕೊಳ್ಳುವಂತ ಕೆಲಸದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಇನ್ಫ್ಯಾಕ್ಟ್ ಪೊಲೀಸರು ಕೆಲಸನ ಮೊದಲೇ ಮಾಡಬೇಕಾಗಿತ್ತು. ಬಟ್ ಅಟ್ಲೀಸ್ಟ್ ಈಗ ಎಚ್ಚೆತ್ತುಕೊಂಡಿರೋದು ಬಹಳ ಸಮಾಧಾನ ಕೊಡುವಂತ ವಿಚಾರ. ನಾವು ನಿಮಗೆ ಬೆಳಗ್ಗೆ 10 ಗಂಟೆಯಿಂದ ಕೂಡ ಸ್ಟಿಂಗ್ ಆಪರೇಷನ್ನಲ್ಲಿ ತೋರಿಸ್ತಾ ಇರುವಂಥ ಮಿಕಾ ಇವನ ಹೆಸರು ಆದಿ ಅಂತ. ಇವನನ್ನ ಏನು ಪೊಲೀಸರಿಗೆ ಕರ್ಕೊಂಡು ಹೋಗಿ ವಶಕ್ಕೆ ಇವರು ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದುಕೊಂಡ ನಂತರದಲ್ಲಿ ಇವನಿಂದ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಾಯಿ ಬಿಡಿಸುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾರೆ ಅಂತ ಅನ್ಕೊಳ್ತೇವೆ. ನಾವು ವರದಿಯನ್ನ ಪ್ರಸಾರ ಮಾಡಿದ ನಂತರದಲ್ಲಿ ಕರ್ನಾಟಕ ನವನಿರ್ಮಾಣ ಸೇನೆಯ ಕಾರ್ಯಕರ್ತರು ವಾಣಿವಿಲಾಸ ಆಸ್ಪತ್ರೆ ಮೇಲೆ ದಾಳಿ ನಡೆಸಿದ್ರು. ದಾಳಿ ನಡೆಸಿದ ನಂತರದಲ್ಲಿ ಕರ್ನಾಟಕ ನವನಿರ್ಮಾಣ ಸೇನೆಯ ಕಾರ್ಯಕರ್ತರು ಅವನನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರಿಗೆ ಈಗ ಒಪ್ಪಿಸಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ನಮಗೆ ಸಿಗ್ತಾ ಇದೆ. ಈಗ ಪೊಲೀಸರ ಕೈಲಿರುವ ವಿಚಾರಗಳು ಏನು ಅಂತಂದ್ರೆ, ಅವರು ಏನು ಮಾಡಬೇಕು ಅಂತಂದ್ರೆ ಇವನಿಂದ ಬಾಯಿ ಬಿಡಿಸುವಂಥ ಕೆಲಸವನ್ನ ಮಾಡಬೇಕಾಗತ್ತೆ. ಯಾಕೆ ಅಂತಂದ್ರೆ ಈ ಒಂದು ದೊಡ್ಡ ಮಾಡಸ್ ಆಪರೇಂಡಿಯಲ್ಲಿ, ಈ ಒಂದು ಸ್ಟಿಂಗ್ ಆಪರೇಷನ್ ನಲ್ಲಿ ಇವನು ಸಿಕ್ಕಾಕೊಂಡಾಗ ಒಂದು ವಿಚಾರ ಬಾಯಿ ಬಿಟ್ಟಿದ್ದ. ಇದು ನನ್ನೊಬ್ಬನ ಕೆಲಸ ಮಾತ್ರ ಅಲ್ಲ,
ನಾನು ಕೂಡ ಬೇರೆಯವರಿಗೆ ದುಡ್ಡು ಕೊಡಬೇಕಾಗತ್ತೆ ಅಂತ ಕೂಡ ಅವನು ಹೇಳಿದ್ದ. ಆದ್ದರಿಂದ ಇವನ ಹಿಂದೆ ಸುಮಾರು ಕೈಗಳು ಕೆಲಸ ಮಾಡ್ತಾ ಇರಬಹುದು ಅನ್ನೋದಕ್ಕೆ ಅದು ಸಾಕ್ಷಿಯಾಗಿ ನಿಂತ್ಕೊಳ್ಳತ್ವೆ ಇವನ ಹೇಳಿಕೆಗಳು. ಆದ್ದರಿಂದ ಪೊಲೀಸರು ಮೊದಲು ಮಾಡಬೇಕಾಗಿರುವಂಥ ಕೆಲಸ ಏನು ಅಂತಂದ್ರೆ, ಇವನ ಹಿಂದೆ ಬೇರೆ ಯಾವೆಲ್ಲ ಮಿಕ್ಕಗಳು, ದೊಡ್ಡ ದೊಡ್ಡ ಕುಳಗಳು ಅಡಕೊಂಡಿದ್ದಾವೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚುವಂಥ ಕೆಲಸವನ್ನ ಪೊಲೀಸರು ಈಗ ಮಾಡಬೇಕಾಗತ್ತೆ. ಇದೀಗ ನೀವು ವಿಡಿಯೋ ಫುಟೇಜ್ಗಳಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಾ, ಈ ಆದಿ ಅನ್ನುವಂಥ ವ್ಯಕ್ತಿ ಬಹಳ ಆರಾಮಾಗಿ ನಡೆದುಕೊಂಡು ಹೋಗ್ತಾ ಇದ್ದಾನೆ. ಇವನನ್ನು ಕರ್ನಾಟಕ ನವನಿರ್ಮಾಣ ಸೇನೆಯ ಕಾರ್ಯಕರ್ತರು ವಶಕ್ಕೆ ಪಡೆದುಕೊಂಡು ಪೊಲೀಸರಿಗೆ ಇವನನ್ನು ಒಪ್ಪಿಸುವಂಥ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಇವನ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ಗಳನ್ನು ಗಮನಿಸ್ತಾ ಹೋಗಿ ನೀವು, ಏನು ಎಕ್ಸ್ಪ್ರೆಷನ್ಸ್ಗಳೇ ಇಲ್ಲ ಇವನ ಮುಖದಲ್ಲಿ. ನಾನು ಏನು ಮಾಡೇ ಇಲ್ಲ ಅನ್ನೋ ರೀತಿ, ಅಥವಾ ನಾನು ಏನು ಅಷ್ಟು ದೊಡ್ಡ ತಪ್ಪು ಮಾಡಿದೆ ಅನ್ನೋ ರೀತಿಯಲ್ಲಿ ಇವನು ವರ್ತಿಸ್ತಾ ಇರೋದನ್ನು ಗಮನಿಸ್ತಾ ಹೋಗ್ತಾ ಇದ್ರೆ, ಇವನು ಈ ಎಲ್ಲ ಕಾರ್ಯಾಚರಣೆಗೆ, ಇಡೀ ಮಾಡಸ್ ಆಪರೆಂಡಿಗೆ, ನೀಚತನದ ಕೆಲಸಕ್ಕೆ ಎಷ್ಟರ ಮಟ್ಟಿಗೆ ಒಗ್ಕೊಂಡು ಹೋಗಿದ್ದಾನೆ ಅನ್ನೋದನ್ನ ನೀವು ಬಹಳ ಸ್ಪಷ್ಟವಾಗಿ ನೋಡ್ಬೋದು ಅಂತ ಅನ್ಕೊಳ್ತಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮುರಳಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಮುರಳಿ, ಕರ್ನಾಟಕ ನವನಿರ್ಮಾಣ ಸೇನೆಯ ಕಾರ್ಯಕರ್ತರು ದಾಳಿ ನಡೆಸಿ ಇವನನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಇನ್ಫಾರ್ಮೇಶನ್ ಕೊಡಿ ಇದರ ಬಗ್ಗೆ ಮುರಳಿ. ಏನು ಚಂದನ್, ಏನೋ ಒಂದು ಶಿಶುಗಳನ್ನ, ಮೃತ ಶಿಶುಗಳನ್ನ ಒಂದು ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಒಂದು ಸಿಬ್ಬಂದಿ ಮಾರಾಟ ಮಾಡ್ತಾ ಯಾರು ಮಾಟ ಮಂತ್ರ ಮಾಡ್ಲಿಕ್ಕೆ ಮಾರಾಟ ಮಾಡ್ತಾರೆ ಅನ್ನೋ ಮಾಹಿತಿ ಬಂದು, ಈ ಬಗ್ಗೆ ಒಂದು BTV ಒಂದು 6 ದಿನಗಳ ಕಾಲ ಸತತವಾಗಿ ಕಾರ್ಯಾಚರಣೆ ಮಾಡುವ ಮೂಲಕ ಆ ಒಂದು ಮೃತ ಮಕ್ಕಳನ್ನ ಯಾರು ಮಾರಾಟ ಮಾಡ್ತಾರೆ ಅನ್ನೋದನ್ನ ಪತ್ತೆ ಹಚ್ಚಿತ್ತು. ಒಂದು ಸುದ್ದಿನೂ ಪ್ರಸಾರ ಆಯ್ತು. ಈ ಸುದ್ದಿ ಪ್ರಸಾರದ ಹಿನ್ನೆಲೆಯಲ್ಲಿ ನವಕರ್ನಾಟಕ ನಿರ್ಮಾಣ ಸೇನೆಯ ರಾಜ್ಯಾಧ್ಯಕ್ಷ ಯತಿರಾಜ ನಾಯ್ಡು ಮತ್ತು ಕಾರ್ಯಕರ್ತರು ಒಂದು ವಾಣಿ ವಿಲಾಸ ಆಸ್ಪತ್ರೆಗೆ ಆಗಮಿಸಿದ್ರು. ಆ ವ್ಯಕ್ತಿಯನ್ನು ಏನು BTV ನಿಗಾ ಇಟ್ಟಿತ್ತು, ಎಲ್ಲೂ ಹೋಗದಂತೆ ಆ ವ್ಯಕ್ತಿಯನ್ನು ಕೆಲಸ ಮಾಡುವ ಸ್ಥಳದಲ್ಲಿ ಹಾದಿಯನ್ನು ಒಬ್ಬ ವ್ಯಕ್ತಿಯನ್ನ ವಶಕ್ಕೆ ತಗೊಂಡು ಒಂದು ಪೊಲೀಸರಿಗೆ ಒಪ್ಪಿಸಿದ್ರು. ಹಿಂದೆ ಸಹ ಒಂದು ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಒಂದು ಹಣ ಪಡೆದ ಒಂದು ಶಿಶುವನ್ನು, ಮೃತ ಶಿಶುವನ್ನು ಕೊಟ್ಟಿದ್ದು ಬೆಳಕಿಗೆ ಬಂದಿತ್ತು ಸಹ. ಈ ಹಿನ್ನೆಲೆಯಲ್ಲಿ ಆ ಹಾದಿ ಅನ್ನೋ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ತಗೊಂಡು ವಿಚಾರಣೆ ಮಾಡುತ್ತಿದ್ದಾರೆ. ಒಂದು ಕಾನೂನಾತ್ಮಕವಾಗಿ ಇದನ್ನು ಯಾವ ರೀತಿ ತಗೋಬೇಕು ಅನ್ನೋದನ್ನು ಸಹ ತಗೊಂಡಿದ್ದಾರೆ ಚಂದನ್. ರೈಟ್, ಇವನನ್ನ ವಶಕ್ಕೆ ಪಡೆದುಕೊಂಡ ನಂತರದಲ್ಲಿ ಏನಾದ್ರೂ ಮಾತನಾಡ್ದ ಇವನು ಮುರಳಿ? ಚಂದನ್, ಏನಂದ್ರೆ ಸಾಮಾನ್ಯವಾಗಿ ಏನೋ ಒಂದು ಆರೋಪಿ ಸ್ಥಾನದಲ್ಲಿ ಇರ್ತಾರೆ, ಅವ್ರನ್ನ ಸಾಮಾನ್ಯವಾಗಿ ಏನೋ ಒಂದು ಅಧಿಕೃತವಾಗಿ ಒಬ್ಬ ದೂರುದಾರನಿಂದ ಪಡೆದ ಹೇಳಲಿಕ್ಕೆ ಮತ್ತು ಅದನ್ನ ನಾವು ಏನು ಒಂದು ಈ ಆಪರೇಷನ್ ಬಗ್ಗೆ, ಒಂದು ಮಕ್ಕಳನ್ನ ಮಾರಾಟ ಮಾಡೋ ಬಗ್ಗೆ ಒಂದು ಪೊಲೀಸರು ಇನ್ನೊಂದಷ್ಟು ಸಾಕಷ್ಟು ಮಾಹಿತಿ ಸಂಗ್ರಹಿಸಬೇಕಾಗುತ್ತೆ. ಮತ್ತೆ ಏನು ಒಂದು ಮೃತ ಶಿಶುಗಳನ್ನ ಮಾರಾಟ ಮಾಡುವ ಬಗ್ಗೆ ಒಂದು ಕಾನೂನಾತ್ಮಕ ಸಂಘರ್ಷ ಸಹ ಒಂದು ಬೆಳಕಿಗೆ ಬರ್ತಿದೆ. ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲು ಮಾಡಬೇಕು ಅನ್ನೋದು ಸಹ ಪೊಲೀಸರಿಗೆ ಸ್ವಲ್ಪ ತಲೆನೋವಾಗಿ ಪರಿಣಮಿಸಿದೆ. ಹೀಗಾಗಿ ಕೆಲವು ಒಂದು ಕಾನೂನು ಸಲಹೆಯನ್ನು ಪಡೀಲಿಕ್ಕೆ ಸಹ ಒಂದು ಮುಂದಾಗ್ತಾ ಇದ್ದಾರೆ. ಜೊತೆಗೆ ಒಂದು ಕಾನೂನು ಒಂದು ಸಲಹೆ ಪಡೆದು ಒಂದು ಯಾವ ಪ್ರಕರಣ ದಾಖಲಿಸಿದ ನಂತರ ಒಂದು ಆರೋಪಿಯನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಆರೋಪಿಯ ವಿಚಾರಣೆ ವೇಳೆಯಲ್ಲಿ ಇದರ ತಾನು ಮಾಡುತ್ತಿರೋ ಕೃತ್ಯಗಳ ಬಗ್ಗೆ ಹೇಳುವಂತ ಒಂದು ಸಾಧ್ಯತೆ ಇರುತ್ತೆ ಚಂದನ್. ಮುರಳಿ, ಅದರ ಜೊತೆಗೆ ಇವನನ್ನ ವಶಕ್ಕೆ ಪಡೆದುಕೊಂಡಿರೋದು ಪೊಲೀಸರು ಒಂದು ಮೇಜರ್ ಮೂವ್. ಆದರೆ ಇವನ ಹಿಂದೆ ಸುಮಾರು ಜನರ ಕೈವಾಡ ಇರಬಹುದು ಅನ್ನೋದು ಕೂಡ ಜಗಜ್ಜಾಹೀರಾಗಿರುವಂಥ ವಿಚಾರ. ಯಾಕಂದ್ರೆ ಇವನೇ ಸ್ಟಿಂಗ್ ಆಪರೇಷನ್ ನಲ್ಲಿ ಒಪ್ಕೊಂಡಿದ್ದಾನೆ, ಇಲ್ಲಿ ನನಗೊಬ್ಬನಿಗೆ ಮಾತ್ರ ದುಡ್ಡು ಸೇರಲ್ಲ ಸಾರ್, ಬೇರೆಯವರು ಕೂಡ ದುಡ್ಡು ಕೊಡಬೇಕು ಅಂತ. ಪ್ರಾಬಬಲಿ ಈಗ ಪೊಲೀಸರು ಮಾಡಬೇಕಾಗಿರುವಂಥ ಒಂದು ಕೆಲಸ ಏನು ಅಂತಂದ್ರೆ, ಇವನ ಬಾಯಿ ಬಿಡಿಸ್ಬೇಕು, ಹಿಂದೆ ಯಾರೆಲ್ಲ ಅಡಕೊಂಡಿದ್ದಾರೆ ಕ್ರಿಮಿಗಳು ಅವರನ್ನ ಪತ್ತೆ ಹಚ್ಚುವಂತ ಕೆಲಸ ಆಗಬೇಕು ಅಂತೀನಿ ಮುರಳಿ. ಚಂದನ್, ಹೌದು ಚಂದನ್, ನೀವು ಹೇಳ್ತಿರೋ ಮಾತು ಸಹ ಒಂದು ವಾಣಿ ವಿಲಾಸ ಆಸ್ಪತ್ರೆ ಒಂದು ಕರ್ಮಕಾಂಡಗೆ ಅನ್ವಯಿಸುತ್ತೆ. ಅಲ್ಲಿ ಏನು ಸೂಪರ್ಡೆಂಟ್ ಆಗಿ ಒಂದು ವೈದ್ಯಕೀಯ ಅಧೀಕ್ಷರ ಕೆಲಸ ಮಾಡ್ತಿದ್ದೀರ ಡಾಕ್ಟರ್ ಸೋಮೇಗೌಡ ಅಂತಹ ಅವರ ಕೆಲವು ಚಾಲಕರು ಸಹ ಕೆಲವು ನಾನಾ ತರಹದ ಒಂದು ಭ್ರಷ್ಟಾಚಾರಗಳನ್ನ ಮಾಡ್ತಿದ್ದಾರೆ. ಕೆಲವು ಪೇಷಂಟ್ ಕರ್ಕೊಂಡ್ ಬರೋದು ವಾಣಿ ವಿಲಾಸಕ್ಕೆ, ಆಪರೇಷನ್ ಮಾಡಿಸೋದು, ಅಥವಾ ಆಪರೇಷನ್ ಇಲ್ಲಿಗೆ ಬರುವ ಅಫೋರ್ಡಬಲ್ ಏನು ದುಡ್ಡು ಇರುವಂತಹ ಒಂದು ರೋಗಿಗಳು ಬಂದಾಗ ಅವರನ್ನ ಬೇರೆ ಖಾಸಗಿ ಆಸ್ಪತ್ರೆಗಳು ಸೇರಿಸೋದಾಗ್ಲಿ ಅಥವಾ ಸರ್ಕಾರಿ ವೈದ್ಯರ ಮನೆಗಳಲ್ಲೇ ಒಂದು ಆಪರೇಷನ್ ಮಾಡುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಕಸದ ವಿಚಾರ ಬಂದಾಗ ಏನು ಅದನ್ನ ಸೆಗ್ರಿಗೇಷನ್ ಮಾಡಬೇಕು, ಯಾವುದೇ ಒಂದು ಬಯೋಮೆಡಿಕಲ್ ಕಸವನ್ನ 7 ರೀತಿ ಇದು ಮಾಡಬೇಕು, ಅದನ್ನು ಗುತ್ತಿಗೆ ಕೊಡೋದ್ರಲ್ಲಿ ಸಹ ಸಾಕಷ್ಟು ಅಕ್ರಮಗಳು ಕೇಳಿ ಬರ್ತಿದ್ದಾವೆ. ಇನ್ನು ಏನು ಒಂದು ದೊಡ್ಡ ಅಧಿಕಾರಿಗಳು, ಒಂದು ದೊಡ್ಡ ವೈದ್ಯರಿಗೂ ಸಹ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋ ಒಬ್ಬ ಸಾಮಾನ್ಯ ಆರೋಪಗಳು ಕೇಳಿ ಬಂದಿರೋ ವಿಚಾರದಿಂದಲೇ ಕೆಳ ಹಂತದ ಸಿಬ್ಬಂದಿ ಸಹ ತಮ್ಮ ಕೈಯಲ್ಲಿ ಆಗುವಂತ ಒಂದು ನಾನಾ ತರಹದ ಒಂದು ಕೃತ್ಯಗಳನ್ನು ಎಸೆಸ್ತಾರೆ.
ಕಸವನ್ನು ಸಹ ಏನು ಎಲ್ಲೋ ಒಂದು ಕಡೆ ಡಂಪ್ ಮಾಡುವಂತದ್ದಾಗ್ಲಿ, ಅದೇ ನಮ್ಮ BTV ಹೋಲ್ ಸ್ಟಿಂಗ್ ಆಪರೇಷನ್ ಅಲ್ಲಿ ನೋಡಿರ್ಬೋದು ಸಾರ್ವಜನಿಕರು, ಎಲ್ಲಿ ಒಂದು ಶಿಶುಗಳನ್ನ ಒಂದು ಕವರ್ಗಳಲ್ಲಿ ಕಟ್ಟಿಬಿಟ್ಟು ಯಾವ್ದೋ ಒಂದು ಚಿಕ್ಕ ನಾಗಮಂಗಲ ಅನ್ನೋ ಒಂದು ಹಳ್ಳಿಯಲ್ಲಿ ಬಿಸಾಕ್ತಾರೆ. ಅಲ್ಲಿನ ಶಿಶುಗಳನ್ನ ತಿಂದುಬಿಟ್ಟು ನಾಯಿಗಳು ತಿಂದು ಅಲ್ಲಿನ ಶಾಲಾ ಮಕ್ಕಳಿಗೆ ಕಚ್ಚಿರುವಂತದ್ದಾಗಿರ್ಬೋದು, ಸಾರ್ವಜನಿಕರಿಗೆ ಕಚ್ಚಿರುವಂತಹ ಪ್ರಸಂಗಗಳು. ಇವ್ರು ಮಾಡ್ತಿರೋ ಒಂದು ಏನು ವಾಣಿ ವಿಲಾಸ ಆಸ್ಪತ್ರೆಯಲ್ಲಿರೋ ಒಂದು ವ್ಯವಸ್ಥೆ ಇರ್ಬೋದು, ಅವ್ಯವಸ್ಥೆ ಆಗರ ಅದು ಪ್ರತಿಕೂಲ, ಅದರ ಇಂಪ್ಯಾಕ್ಟ್ ಏನಾಗ್ತಿದೆ ಅಂದ್ರೆ ಪ್ರತಿಕೂಲ ಪರಿಣಾಮವಾಗಿ ಸಾರ್ವಜನಿಕರನ್ನು ಕಾಡ್ತಿದೆ. ಇವರು ಒಬ್ಬ ವ್ಯಕ್ತಿಯನ್ನ ರಕ್ಷಣೆ ಮಾಡ್ಬೋದು, ಆದ್ರೆ ಆ ಒಬ್ಬ ವ್ಯಕ್ತಿಯಿಂದ ಅಲ್ಲ, ಅದೇ ಇವ್ರು ಕೂಡ ಚಿಕಿತ್ಸೆಯ ಒಂದು ಬಯೋಮೆಡಿಕಲ್ ಕಸದಿಂದ 10 ಜನ ತೊಂದರೆ ಅನುಭವಿಸಿದ್ದಾರೆ. ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಂತಾ ಇಲ್ಲ. ಬರೀ ಒಂದು ಹಣದ ಮೇಲೆ ದೃಷ್ಟಿಕೋನ ಇಟ್ಟು ಕೆಲಸ ಮಾಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ. ಅದ್ರಲ್ಲಿ ಕೆಲವು ವೈದ್ಯರು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತವ್ರು ಇರ್ಬೋದು, ಆದ್ರೂ ಸಹ ಇಲ್ಲಿ ಪ್ರತಿಯೊಬ್ಬರು ಸಹ ಒಂದು 10 ರೂಪಾಯಿ ಸಂಪಾದನೆ ಮಾಡುವ ಮಾರ್ಗ ಯಾವುದು ಅನ್ನೋದ್ರ ಬಗ್ಗೆ ಚರ್ಚೆ